ಕಲುಷಿತ ನೀರು ಕೆರೆಗೆ ಬಿಟ್ಟ ಬಡಾವಣೆ ಮಾಲೀಕರು ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಮಾರಸೂರು ಕೆರೆಗೆ ಬಿಡುತ್ತಿರುವುದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಿದೆ. ಇದೇ ನೀರು ಅಂತರ್ಜಲಕ್ಕೆ ಹೋಗಿ ಅದೇ ನೀರನ್ನು ನಾವೇ ಕುಡಿದು ಕಾಯಿಲೆ ಚರ್ಮರೋಗಕ್ಕೆ ಸ್ವಾಗತ ಕೋರುವಂತಾಗಿದೆ. ಇನ್ನು ಸ್ಥಳೀಯರು ಪರಿಸರ ಮಾಲಿನ್ಯ ಮಂಡಳಿಗೆ ದೂರು ಕೊಟ್ಟ ಸ್ಥಳ ಪರಿಶೀಲನೆ ಮಾಡಿ ನೋಟಿಸ್ ಜಾರಿ ಮಾಡುವುದಾಗಿ ತಿಳಿಸಿರುತ್ತಾರೆ. ಇನ್ನು ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ದೂರು ಕೊಟ್ಟರೆ ನಕ್ಕು ಯಾವುದೇ ಕ್ರಮ ಇಲ್ಲದೆ ಸುಮ್ಮನಾದರು ಎಂದು ಸ್ಥಳೀಯ ರಾಜಶೇಖರ್ ತಿಳಿಸಿದರು. ಮೀಡಿಯಾ ಅವರಿಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ನಮ್ಮ ಕರೆಗೆ ಆಲಿಸಿ ಬಂದು ಇಲ್ಲಿ ಬಂದು ಒಂದು ಸಾಮಾಜಿಕ ಕಳಕಳಿ ನೋಡಿಸೋದಕ್ಕೆ ಧನ್ಯವಾದಗಳು ನಮ್ಮ ಗಣೇಶ್ ಅವರಿಗೆ. ನಮ್ಮದು ಆವಡನಹಳ್ಳಿ ಗ್ರಾಮ. ನನ್ನ ಹೆಸರು ಎ ವಿ ರಾಜಶೇಖರ್ ಆರಾಧ್ಯ ಅಂದ್ಬಿಟ್ಟು. ಈ ನಮ್ಮೂರು ಕೆರೆಗೆ ಸುಮಾರು ಒಂದು ವರ್ಷದಿಂದ ಬ್ಯಾಗಡನಹಳ್ಳಿ ಗ್ರಾಮದ ನಿರ್ಮಲ ನೀರು, ಆಮೇಲೆ ಅಪಾರ್ಟ್ಮೆಂಟ್ ನೀರು ಎಲ್ಲನೂ ಡೈರೆಕ್ಟಾಗಿ ರಾಜಕಾಲುವೆ ಮುಖಾಂತರ ಬಿಟ್ಟಿದ್ದಾರೆ. ಇದನ್ನು ನಾವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಮನಕ್ಕೆ ಅರ್ಜಿ ಕೊಟ್ಟು 3 ತಿಂಗಳಿಂದ ಅವ್ರ ಗಮನಕ್ಕೆ ತಂದರೆ ಅವರು ಇದು ಯಾವುದೇ ಕ್ರಮ ಕೈಗೊಂಡಿಲ್ಲ. ನಾವು ಹೋದರೆ ಆಫೀಸ್ಗೆ ಅರ್ಜಿ ಕೊಡೋಕೆ ಹೋದರೆ ನಮ್ಮ ಮುಖ ನೋಡಿದ್ರೆ ಅವ್ರು ನಗೀತಾರೆ, ಏನೋ ಇವರು ಬೇರೆ ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ಲ ಅಂದ್ಬಿಟ್ಟು. ಸಾಮಾಜಿಕವಾಗಿ ನಾವು ಅರ್ಜಿ ಕೊಟ್ಟಾಗ ಅವ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅದನ್ನು ನಾವು ಪರಿಗಣನೆಗೆ ತಗೊಂಡು ನೆಕ್ಸ್ಟ್ ಮುಂದಿನ ಇದಕ್ಕೇನು ಮಾಡಿದೆ, ನಾವು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಅರ್ಜಿ ಹಾಕಿದ್ದೀನಿ. ಇದು ರೀಜ್ನಲ್ ಆಫೀಸ್ ಆನೇಕಲ್ ಡಿವಿಷನ್ ಅವ್ರಿಗೂ ಅರ್ಜಿ ಹಾಕಿದ್ದೀನಿ. ಹೆಡ್ ಆಫೀಸ್ಗೂ ಅರ್ಜಿ ಹಾಕಿದ್ದೀನಿ. ಅವರು ಇತ್ತೀಚೆಗೆ ಬಂದು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಅಂದ್ಬಿಟ್ಟು ನಮ್ಮ ಗಮನಕ್ಕೆ ಬಂದಿರ್ತೈತೆ. ನೋಡಿ, ಈಗ ಇಲ್ಲಿ ಪರಿಸರಕ್ಕೆ ತುಂಬ ಅನ್ಯಾಯತೆ ಇದೆ. ನಮ್ಮೂರಿಗೆ ಕುಡಿಯೋ ನೀರು ಬೋರ್ವೆಲ್ಲು ಇದೇ ಕೆರೆಯಲ್ಲಿ ಇದೆ. ಈಗ ಮುಂದಿನ ದಿನಗಳಲ್ಲಿ ನೀರನ್ನು ಇವಾಗ ಏನು ಜಲಮೂಲಗಳಿಗೆ ಈ ಥರ ನೀರು ಮೇಲೆ ಬರ್ತಿವಾಗ ನೀರು ನಮ್ಮ ಕೆರೆಗೆ ಬಿಟ್ಟಿರೋದ್ರಿಂದ ಕುಡಿಯೋ ನೀರು ಮುಂದೆ ಇದು ಕಲುಷಿತಗೊಂಡು ಊರಲ್ಲಿ ಗ್ರಾಮಸ್ಥರಿಗೆಲ್ಲನೂ ನೆಗಡಿ, ಕೆಮ್ಮು, ಜ್ವರ ಈಗಲೇ ಆಲ್ರೆಡಿ ಮಕ್ಕಳಿಗೆಲ್ಲ ಪದೇ ಬರ್ತಾನೆ ಇದೆ. ಈಗ 3 ದಿನದಿಂದ ಹೋಗಿ RWS ಡಿಪಾರ್ಟ್ಮೆಂಟ್ ಆನೇಕಲ್ಲೂ ಇಂಜಿನಿಯರ್ಗೆ ವರದಿ ಕೊಟ್ಟಿದ್ದೀನಿ, ರಾಮಕೃಷ್ಣ ಅಂದ್ಬಿಟ್ಟು. ಅವರು ಬಂದು ವಾಟರ್ ಟೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಕ್ರಮ ಇದು ಕೈಗೊಳ್ತಾರೋ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ನಮ್ಮ ಇನ್ನು ಮುಂದಿನ ಕ್ರಮಗಳು ಏನೋ ಇದ್ರ ಬಗ್ಗೆ ಯಾರನ್ನ ಕೊಟ್ಟರೆ ಸ್ನೇಹಿತರು ನಾವು ಇದ್ರ ಬಗ್ಗೆ ಮುಂದೆ ಹೋರಾಟ ಮಾಡೋಣ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಈ ಕಲುಷಿತ ನೀರು ನಿಲ್ಲಬೇಕು ಅನ್ನೋದು ನಿಮ್ಮ ಉದ್ದೇಶ? ಹೌದು. ಯಾಕಂದರೆ ಇದು ಇಲ್ಲಿ ಪ್ರಾಣಿ ಪಕ್ಷಿಗಳು, ಇಲ್ಲಿ ದನಕರುಗಳು, ಪಕ್ಷಿಗಳು, ಇಲ್ಲಿ ನೋಡಿ ಇಲ್ಲಿ ನವಿಲಿಗಳು ಒಂದು 200 ಇದೆ. ಅದು ಮೊನ್ನೆ ಫುಲ್ಲು ಕ್ರಮೇಣವಾಗಿ ಫುಲ್ಲೆಲ್ಲ ಸಂತತಿ ಎಲ್ಲ ಕಮ್ಮಿ ಆಗಿತ್ತು. ಅದನ್ನು ಫಾರೆಸ್ಟ್ ಆಫೀಸರ್ ಗಮನಕ್ಕೆ ತಂದು DFO ಬೆಂಗಳೂರು ಇವ್ರಿಗೆ ಗಮನಕ್ಕೆ ತಂದು ಅವ್ರ ಮನೆ ಬಂದು ಫುಲ್ಲೆಲ್ಲ ಸ್ಥಳಪಲ್ಲಿ ಪರಿಶೀಲನೆ ಮಾಡಿಕೊಂಡು 1 ತಿಂಗಳಿಗೆ ಒಂದು ಸತಿ ಬಿಟ್ಟು ಬಂದು ನಾವು ಇದನ್ನು ಇದು ಮಾಡ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ನೋಡೋಣ ಏನು ಕ್ರಮ ಕೈಗೊಂತಾರೆ. ಅವರು ನಾವೆಲ್ಲ ಗಮನಕ್ಕೆ ತರ್ತೀರಿ. ಸಾಮಾಜಿಕವಾಗಿ ಏನೈತೆ ನಾವು ಅದನ್ನು ಇದು ಮಾಡಿದ್ದೀರಿ. ಆ ಪ್ರಾಣಿ ಪಕ್ಷಿಗಳಿಗೆ ನೀರು ಇವಾಗ ಇಲ್ಲೆಲ್ಲ ತೊಂದರೆ ಆದರೆ ಇದು ಜಲಚರಗಳಿಗೆ ತೊಂದರೆ ಆಗುತ್ತೆ, ಮೀನುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ, ಹಸುಗಳಿಗೆ. ಪ್ಲಸ್ ಫಸ್ಟ್ ಆಫ್ ಆಲ್ ಇವಾಗ ಏನಂದರೆ ಕುಡಿಯೋ ನೀರು ಮೂಲ ನಮ್ಮೂರು ಗ್ರಾಮದ್ದು ಬೋರ್ವೆಲ್ ಇಲ್ಲೇ ಇರೋದು ಇದೇ ಕೆರೆಯಲ್ಲಿ. ಇದು ಅಂತರ್ಜಲ ಮಟ್ಟ ಮುಂದೆ ಕಲುಷಿತ ಆದರೆ ಅದಕ್ಕೆ ಹೊಣೆ ಯಾರು? ಸ್ಥಳೀಯ ಅಧಿಕಾರಿಗಳಂತೂ ಇದ್ರ ಬಗ್ಗೆ ಏನಾದರೂ ನಾವು ಅಲ್ಲಿ ಅರ್ಜಿ ಕೊಟ್ಟರೆ ಸಾಕು, ಅವರು ಏನು ಪರಿಗಣನೆ ತಗೊಳ್ಳಲ್ಲ. ನಮ್ಮನ್ನು ನೋಡಿದ್ರೆ ಅವರು ಒಂಥರ ಆಸೆ ಭರಿತವಾಗಿ ನೆಗೆಯೋದು ಎಲ್ಲ ಮಾಡ್ತಾರೆ. ನಮಗೆ ಒಂಥರ ಲೋಗಗೆ ಮುಜುಗರ ಆಗುತ್ತೆ. ಈಗ ಸ್ಥಳೀಯ ಆಡಳಿತ ಬ್ಯಾಗಡನಹಳ್ಳಿ ಪಂಚಾಯಿತಿ ಅಂದರೆ ಯಾವ ಲೇಔಟ್ ಇದು ಗ್ರಾಮದ್ದು. ಆವಡನಹಳ್ಳಿ ಗ್ರಾಮ, ಅಲ್ಲಿ ಇದು ಬ್ಯಾಗಡನಹಳ್ಳಿ ಗ್ರಾಮ ಊರದ್ದು, ಪ್ಲಸ್ UBS ಅಪಾರ್ಟ್ಮೆಂಟು, ಆಮೇಲೆ ಆ ಗ್ರಾಮದಲ್ಲಿರೋ ವಿಲಾಗಳದ್ದು ಸುಮಾರು ನೀರು ಇಲ್ಲೇ ಬರುತ್ತೆ. ಮೊನ್ನೆ ಇವರು ZB ಅವರು ಒಂದು ಆರ್ಡರ್ ಮಾಡಿದ್ದಾರೆ, CEO ಅವರು. ಯಾವುದೇ ಕಾರಣಕ್ಕೂ ಈ ಥರ STP ಇಲ್ದಿರ ಬರೋ ನೀರಿಗೆ ಇದು ಕೆರೆ ಹತ್ರ ಒಂದು STP ಮಾಡಿ ಇದು ಮಾಡಬೇಕು ಅಂತ 25/11/2025 ಒಂದು ಆರ್ಡರ್ ಮಾಡಿರ್ತಾರೆ. ಆ ಆರ್ಡರ್ ಕಾಪಿ ಸಮೇತ ಹೋಗಿ ಹಾಕಿದ್ದೀನಿ ಅರ್ಜಿ ಪಂಚಾಯತಿಗೆ. ಆರ್ಡರ್ ಕಾಪಿಗೂ ಬೆಲೆ ಇಲ್ಲ, ಕೋರ್ಟ್ ಆದೇಶ ಬೆಲೆ ಇಲ್ಲ ನಮ್ಮ ಈ ಬ್ಯಾಗಡನಹಳ್ಳಿ ಪಂಚಾಯತಿಯಲ್ಲಿ. ಓಕೆ.